ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ. ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಸ್ನೇಹಿತರೆ. ಗುರುಳೆ ನಮಸ್ತೆ. ನಮಸ್ತೆ. ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಹೆಬ್ಬಾಡಿ ಗ್ರಾಮ, ಕೋಡಿಲಿಂಗೇಶ್ವರ ದೇವಸ್ಥಾನ, ಮುಜರಾಯಿ ದೇವಸ್ಥಾನ. ಇದು ಭಕ್ತಾದಿಗಳಿಗೆ ಸೇರಿದದ್ದು. ಇದು ಲಗುನಹಳ್ಳಿ, ಅಂಚ್ಯ, ಮತ್ತು ಮೇಲ್ಕೋಟೆ, ಕನಗನಹಳ್ಳಿ, ಕೆಲ್ಲಹಳ್ಳಿ, ಉಣನಹಳ್ಳಿ, ಕಲ್ಲಹಳ್ಳಿ, ಜೈಪುರ, ಸುಮಾರು ಭಕ್ತಾದಿಗಳು. ಹೆಬ್ಬಾಡಿ ಗ್ರಾಮ, ಹೆಬ್ಬಾಡಿ ಉಂಡಿ. ಎಷ್ಟು ಊರಿಂದ ಬರ್ತಾರೆ ಗುರುಗಳ ಪೂಜೆಗೆ? ಸುಮಾರು ಒಂದು ಮಂಡ್ಯ ಜಿಲ್ಲೆಲ್ಲ ಬರ್ತಾರೆ. ಎಲ್ಲ ಮಂಡ್ಯ ಜಿಲ್ಲೆಯಿಂದ ಅಂತಂದ್ರೆ 100 ಸೀಟ್ ಬರ್ತಾರೆ. ದೇವಸ್ಥಾನ ಊರಲ್ಲಿ 10 ಮನೆ, 20 ಮನೆ, 50 ಮನೆ ಇದೆ. ಎಲ್ಲ ಇದೆ ಗುರುಗಳ, ಎಲ್ಲ ಇದೆ. ಆ ಭಕ್ತಾದಿಗಳೆಲ್ಲ ಬರ್ತಾರೆ. ಇದು ದೇವಸ್ಥಾನ ಜೀರ್ಣೋದ್ಧಾರ ಆಯ್ತು. ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ವಾರ್ಷಿಕೋತ್ಸವ ಇದು ಇವತ್ತು ಇಟ್ಕೊಂಡಿದ್ದೀವಿ. ವಾರ್ಷಿಕೋತ್ಸವ ಇಟ್ಕೊಂಡಿದ್ದೀರಾ? ಅದರಿಂದ ಎಲ್ಲಾ ಭಕ್ತಾದಿಗಳು, ಈ ನಾಗರಾಜಪ್ಪನವರು ಅಂತೇಳಿ ಅಧ್ಯಕ್ಷತೆ, ಮಂಜು ಅಂತ ಅಧ್ಯಕ್ಷರು ಯಾರು ಗುರುಗಳೇ? ಅಧ್ಯಕ್ಷರು ತೋರಿಸಿ ಗುರುಗಳೇ. ಇವರು ಸೆಕ್ರೆಟರಿ ಮಂಜಪ್ಪ ಅಂತ. ಬಸವರಾಜ್ ಅವರು ಅಂಚೆದವರು. ಆಮೇಲೆ ಇವರು ನಾಗರಾಜಪ್ಪನವರು ಅಂತ ಅಳಿಯವರು. ನಾಗರಾಜಪ್ಪನವರು ಅಂತ ಅವರು ಮತ್ತೆ ಇದ್ರು ಗುರುಗಳೇ. ಇವ್ರ ಹೆಸರು ಹೇಳಿ. ಅವ್ರ ಹೆಸರು ರವಿಕುಮಾರ್. ಇವರೆಲ್ಲ ಸೇರಿ ಇಲ್ಲಿ ಜೀವನೋದ್ಧಾರ ಮಾಡಿದ್ರು. ಎಲ್ಲ ಬಿದ್ದೋಗಿತ್ತು ಆ ದೇವಸ್ಥಾನ. ಎಲ್ಲ ಫುಲ್ ಚಿಕಿತ್ಸೆ ಆಗ್ಬಿಟ್ಟಿತ್ತು. ಇವರೆಲ್ಲ ಗ್ರಾಮದವರೆಲ್ಲ ಸೇರಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು. ವರ್ಷಕ್ಕೊಂದ್ಸಾರಿ ಇದನ್ನ ಜೀರ್ಣೋದ್ಧಾರ ಮಾಡಿ ಇದನ್ನ ಅನುದಾನ ಅಂತರ್ಪಣೆ ನಡೆಸೋಣ ಅಂತ ಅಧ್ಯಕ್ಷರು ಮಂಜು ಅವರು, ಮಹಾದೇವರು, ಇವರು ರವಿಕುಮಾರ್ ಅವರೆಲ್ಲ ಹೇಳಿ ಈ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ನಡೀತಾ ಇದೆ. ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ರಸ್ತೆ ಇಲ್ಲ ಅನ್ನೋದೊಂದು ಬಹಳ ಕೊರತೆಯಾಗಿದೆ. ಬಹಳ ಹಿಂಸೆ ಆಗಿದೆ. ಬದಿ ಎಲ್ಲ ತುಳ್ಕೊಂಡ್ ಬರ್ತಾ ಇದಾರೆ. ಆದ್ರೆ ಸರ್ಕಾರದಿಂದ ಇವರೆಲ್ಲ ನಿಂತ್ಕೊಂಡು ರಸ್ತೆ ಆಗುತ್ತೆ ಅಂತ ಹೇಳ್ತಾರೆ, ನಿಂತು ಮಾಡೋರಿಲ್ಲ. ಏನಪ್ಪಾ ಅಂತಂದ್ರೆ ಇಲ್ಲಿಗೆ ರಸ್ತೆ ಮಾಡ್ಬೇಕು ಗುರುಗಳೇ, ನಿಂತು ಮಾಡ್ಬೇಕು. ರಸ್ತೆ ಇದೆ, ಬರಕ್ ಸಾಧ್ಯ ಹಿಂದೆ ಇತ್ತು. ಅದು ನಮ್ಗೆ ದಾಖಲಾತಿ ನಾವು ಮೊನ್ನೆ ಅವರು ನಮ್ಗೆ ಗೊತ್ತಿಲ್ಲ. ಇದಕ್ಕೆ ರಸ್ತೆ ಆದ್ರೆ ಈ ಭಕ್ತರೆಲ್ಲ ಇನ್ನೂ ಬೇಜಾನ್ ಬರ್ತಿದ್ದಾರೆ. ರಸ್ತೆಗೋಸ್ಕರ ಸುಮಾರು ಜನ ಎದುರ್ಕೊಂಡಿದ್ದಾರೆ. ಅಯ್ಯೋ ಬದಿ ತುಳಿಬೇಕು ಅಂತಾರೆ. ಆದಷ್ಟು ನಮ್ ನಗುನಹಳ್ಳಿಯವರು, ಮಂಜೂರು, ಇವರ ಗ್ರಾಮದವ್ರು, ನಮ್ಮ ನಾಗರತ್ನಹಳ್ಳಿಯವರು, ಮಂಡ್ಯ ಚನ್ನಪಟ್ಟಣ ತಾಲೂಕು, ಇವರು ಇಲ್ಲಿಗೆ ಬಹಳ ಭಕ್ತಿ ಸಾಧಿಸಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮೇನು ನಮ್ಗೆ ಹಂಚದವರು ಮತ್ತೆ ಇಲ್ಲಿ ಅಧ್ಯಕ್ಷರು ಇವರೆಲ್ಲ ನಿಂತು ನಮ್ಗೆ ವರ್ಷ ಇಲ್ಲಿ ನಮ್ಗೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ನೀರಂತೂ ತುಂಬಾ ಇರಲಿಲ್ಲ. ದಾನಿಗಳು ಬೋರ್ ಹಾಕಿಸ್ರು. ಈಗ ದಾನಿಗಳೆಲ್ಲ ಸೇರಿ ಜೀರ್ಣೋದ್ಧಾರಕ್ಕೆ ನಮ್ಗೆ ಸಹಕಾರ ಕೊಡ್ತಾವ್ರೆ. ಮತ್ತೆ ಗುರುಗಳ ಪೂಜೆ ಯಾವತ್ತು ಮಾಡ್ತೀರಾ? ನಾವು ಇಲ್ಲಿಗೆ ಏನು ರಸ್ತೆ ಇಲ್ಲದಕ್ಕೋಸ್ಕರ ನಾವು ಸೋಮವಾರ ಶುಕ್ರವಾರ ಬರ್ತೀವಿ. ಬರ್ತಾ ಇದೀವಿ. ರಸ್ತೆ ಇಲ್ಲ ಉದ್ದೇಶವಾಗಿ ಸ್ವಲ್ಪ ಇದು ಆದ್ರೆ ಕಂಟಿನ್ಯೂ ಪೂಜೆ ಮಾತ್ರ ತಪ್ಪಿಸಿಲ್ಲ. ಪೂಜೆ ನಡೀತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಗುರುಗಳೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲಾ ಗ್ರಾಮದವ್ರಿಗೂ ದೇವರು ಆಯುಷ್ಯ ಕೊಟ್ಟು ಎಲ್ಲ ಚೆನ್ನಾಗಿ ಕಾಪಾಡ್ಲಿ. ಎಲ್ಲ ದೇವಸ್ಥಾನ ಹಿಂಗೆ ಮುಂದುವರಿಕೆ ಹೋಗ್ಲಿ. ಎಲ್ಲ ಅಧ್ಯಕ್ಷರುಗಳೇ ಮಾತಾಡ್ತಿರೋಗಳೇ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ತಾಲೂಕು ಜಿಲ್ಲೆಗಳು ಎಲ್ಲ ಒಳ್ಳೇದಾಗ್ಲಿ. ಆ ಕೋಟಲಿಂಗೇಶ್ವರ 100 ವರ್ಷ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಕೊತೀನಿ. ಇನ್ನೇನು ಎಲ್ಲ ಉಚ್ಚಾರಣವಾಗಿ ಹೇಳಿದ್ದಾರೆ. ಇನ್ನೇನಿದೆ ಅಲ್ಲಿ? ಆ ಕೋಟಲಿಂಗೇಶ್ವರ ಎಲ್ಲ ಗ್ರಾಮದವ್ರಿಗೂ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಿ ಅಂಚೆ ಅಂತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸುಮಾ ಹೋಮ್ ವರ್ಡ್ ಅಂತ ಬರುತ್ತೆ. ಆಯ್ತಾನೆ ಆಗ್ಬೋದು. ಸತಸ್ಸು ಈಗ ಒಪ್ಕೋತೀವಿ. ಸಾಕು. ನಿಮಗೆ ಬೆಂಬಲ ಬೇಕಾದ್ರೆ ಕೊಡ್ತಾರೆ. ಇಲ್ಲ ಅಂಚೆ ಜನಿಸಿ ನನ್ನ ಸರ್ಪ ಇಲ್ಲೇ ಓಡಾಡ್ತದೆ. ಈಗಲೂ ಇಲ್ಲದೆ ಆದ್ರೆ ನನ್ನ ಕಾಣ್ತದೆ, ನಿಮ್ಗೆ ಯಾರು ಕಾಣಕ್ಕಿಲ್ಲ. ಈಗ ದೃಷ್ಟಿ ಹೆಂಗ್ ಹೋಗೈತೆ? ನನ್ನ ಹತ್ತಿನ ಯಾವ ದಿಕ್ಕಲ್ಲಿ ಬಂದಿದ್ದಾರೆ ಅದೇ ದಿಕ್ಕಲ್ಲೇ
ನಾನು ನಿಂಗೆ ರೋಡ್ ಕೊಡಿಸ್ತೀನಿ. ಆಗ್ಬೋದಪ್ಪ. ಇನ್ನು 3 ತಾಸು ಕಳಿಬೇಕು. ಸರಿ. 3 ತಾಸು ಕಳೀತು ಅಂತಂದ್ರೆ ಹಾಗೆ ರೋಡ್ ಬರುತ್ತೆ, ಈ ದೇವಸ್ಥಾನಕ್ಕೆ ಎಲ್ಲ ಅಭಿವೃದ್ಧಿ ಆಗುತ್ತೆ. ಆಯ್ತು. ಹಾ ಅಷ್ಟೇ ಕೇಳ್ತಾರೆ ಭಕ್ತರು, ಅಷ್ಟೊಂದು ಮಾಡ್ಬಿಟ್ರೆ ಸಾಕು. ಕೊಂಡಾಡ್ಬಿಡ್ತಾರೆ. ಹೌದು 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 ಸದ್ಯ ಕಾಂತವ್ರು ಎಲ್ಲಿದ್ದಾರೆ? ಕಾಂತವ್ರು ನೋಡಿ ಸ್ನೇಹಿತರೆ, ಕೋಡಿ ಲಿಂಗೇಶ್ವರ ದೇವಸ್ಥಾನ ಹೆಬ್ಬಾಡಿಂದ 4 ಕಿಲೋಮೀಟರ್ ದೂರ ಇದೆ. ಭಾಳ ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ಗ್ರಾಮದವರು ಸೇರಿ ಎಲ್ಲ ಕಟ್ಟಿದ್ದಾರೆ. ದೇವಸ್ಥಾನ ಮಾತ್ರ ಫೈನಾಗಿದೆ. ಇದು ಗದ್ದೆ ಬಯಲಿರೋದು ಸ್ನೇಹಿತರೆ, ನೋಡಿ ತೋರಿಸ್ತಾ ಇದ್ದೀನಿ. ಗದ್ದೆ ಬಯಲಿಂದ ಮಧ್ಯ ಸೆಂಟ್ರಲ್ ಇದೆ ದೇವಸ್ಥಾನ. ಇದು ನೋಡಿ, ಹತ್ತಿ ಮರನೂ ಇದೆ ಇಲ್ಲಿ. ನೋಡಿ ಸ್ನೇಹಿತರೆ, ಬೋರ್ವೆಲ್ ಇದೆ. ಇಲ್ಲಿ ಬನ್ನಿ ಅಣ್ಣ, ಲಕ್ಷ್ಮಣ ಇಲ್ಲಿ ಬನ್ನಿ. ಈ ಕಡೆ ಹೋಗ್ಬಿಟ್ಟು ಬಾರ ಪಾಪ ಬಾರ ಕುಮಾರ ಬತ್ತೀನಿ ಯಾಕೆ ಬರಲಿಲ್ಲ. ಇನ್ನೊಂದು ಊಟ ಮಾಡ್ಕೊಳ್ಳಿ. ಮಾಡ್ಕೊಂಡು ಹೊಡಿತೀವಿ, ಪ್ರಸಾದ ಮಾಡ್ಕೊಂಡು ಬಾಕಿ 4 ಬಂದೆ
ತೆಗಿದ್ರು ಅದೆಲ್ಲ ಸಿಕ್ಕಿಲ್ಲ ಮುಂದೆ ತೆಗ್ದಿರ್ತಾರಲ್ಲ ಮಾಡಿ ಮುಂದೆ ಅವ್ರು ಹೋದ್ರು ಕೊಡ್ಲಿಲ್ವಾ? ಬದಸ್ವಾಮಿ ಊಟ ಮಾಡೋಣ. ಆಯ್ತಾಯ್ತು ಹಾಂ ಮಾಡ್ಕೊಂಡಾಗ ನಾವು ನಮ್ಮ ಕೋಡಿಯಪ್ಪ ದೇವಸ್ಥಾನದಲ್ಲಿ ಹೌದು ಸ್ನೇಹಿತರೆ ನಮಸ್ಕಾರ. ನೋಡಿ ನಮ್ಮೂರವರು ಇವರು ಯಾವ ಊರವರು ಬಂದು ಪೂಜೆ ಮಾಡಿಸ್ತಾರೆ. ಓಡಲಿಂಗೇಶ್ವರ ದೇವಸ್ಥಾನ ಹೆಬ್ಬಾಡಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಕಾಡಿಂದ ಬರೋದು ಗುರುಳಿದು ಸ್ವಲ್ಪ ಕಾವಲಿಯರಿ ಮೇಲೆ ಬರ್ತಾರೆ. ರೋಡು ಅಷ್ಟೇನು ರೆಡಿ ಮಾಡಿದ್ದಾರೆ. ನೋಡಿ ಗದ್ದ ಬೈಲು ಇದು ಸ್ನೇಹಿತರೆ. ಗದ್ದ ಬೈಲನ್ನು ತೋರಿಸ್ತೀನಿ. ಭತ್ತ ನಾಟಿ ಹಾಕ್ತಾರೆ ಸ್ನೇಹಿತರೆ. ಇದು ನೋಡಿ ಎಲ್ಲ ಗದ್ದ ಬೈಲು ಸ್ನೇಹಿತರೆ. ನೋಡಿ ತೋರಿಸ್ತೀನಿ. ನೋಡಿ ಭತ್ತ ನಾಟಿ ಪೈರು ಹಾಕಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪ್ರಸಾದ ಊಟ ಮಾಡ್ತಾರೆ. ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡು ಎಲ್ಲ ಭಕ್ತಾದಿಗಳೆಲ್ಲ ಪ್ರಸಾದ ಮಾಡಿದ್ದಾರೆ. ಬಂದೆ ಮಾತಾಡಿ ಹೇಳಿ. ನಾವು ಹೆಬ್ಬಾಡಿ ಉಂಡಿಯವರು. ಹೆಬ್ಬಾಡಿ ಉಂಡಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ. ಇದು ಜೋಳರು ಕಟ್ಟಿರುವಂಥ ದೇವಸ್ಥಾನ. ಇದು ಭಾಳ ಕ್ರಮವಾಗಿದೆ ದೇವರಿದು. ಎಲ್ಲ ಬಂದು ನೀವು ಸಹಕರಿಸಿ ರೋಡ್ ಬಿಡಿಸ್ಕೊಂಡು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಗುರುಗಳೇ. ಅದೆಲ್ಲ ರೋಡ್ ಬಿಡಿಸ್ಕೊಂಡು ಕ್ರಮವಾಗಿ ಬಂದು ವರ್ಷಕ್ಕೊಂದು ಸಾರಿ ಕಾರ್ತಿಕ ಒಳಗೆ ಈ ಶಿವರಾತ್ರಿ ಒಳಗೆ ಬಂದು ಮಾಡಬೇಕು. ಸರಿ ಗುರು. ನಾವೆಲ್ಲ ಇಲ್ಲಿ ಸೌಲಭ್ಯ ನಾವು ಮಾಡಿಸ್ಕೊಡ್ತೀವಿ ನಿಂತ್ಕೊಂಡು ಅಂತ ಹೇಳೋದು ಅಷ್ಟೇ ನಿಮಗೆ. ಸರಿ ಗುರುಗಳೇ ಆಯ್ತು ಥ್ಯಾಂಕ್ ಯು. ಇದಲ್ವಾ ನೋಡಿ ಗುರುಗಳೇ ಪಾರ್ಕಿಂಗ್ ಮಾಡಿದ್ದಾರೆ ವೆಹಿಕಲ್ಲು ಮತ್ತು ಕಾರು. ಮೂರು ಸೀಟ್ಗೆ ಹಾಕಿ ಬರ್ತಾವ್ರೆ. ಫೋನ್ ಯಾರು ಕೊಟ್ಟರು ನಿಮಗೆ? ಫೋನ್ ಮಾಡಿದ್ರು ಅದಕ್ಕೆ ಹಾಂ ಆಯ್ತಾಯ್ತು. ಈಗ ಒಂಚೂರು ಮುಂದೆ ಕೂರಿಸ್ತೀನಿ. ಅವ್ನು ತಿಂತಾನೆ. ಇಲ್ಲ ಮುಂದೆ ಕೂರಿಸ್ತೀನಿ. ನಾನು ಬೇಡ ಅಂದೆ. ತಿನ್ನೋದೊಳಗೆ ಮಾಡ್ಕೊಂಡು ತಿನ್ನೋದಾದ್ರೆ ನಿಮ್ಮ ಮಗಳು ಇನ್ನೊಂದು ಸ್ನೇಹಿತರೆ ಎಲ್ಲ ಊಟ ಮಾಡ್ತಾರೆ ಪ್ರಸಾದ ಊಟ. ಇದಾ ಸ್ವಲ್ಪ ಹೂ ಕೊಡಿ ಬರುವಾಗ ಒಂದಾಯ್ತು ಬಂಗಾಟೆ ನಿಮಗಾಯ್ತವ ಒಂದಾಯ್ತಾ
ಎಲ್ಲರಿಗೂ ಆಯ್ತಾ ಪೂಜೆ ಆಗಿಲ್ವಾ? ಸ್ನೇಹಿತರೆ ನೋಡಿ, ಬಸವರಾಜಪ್ಪನವರು, ಮಂಜಪ್ಪನವರು ಪ್ರಸಾದ ಊಟ ಮಾಡ್ತಾಯಿದ್ದೀವಿ. ಪ್ರಸಾದ ಊಟ ಎಲ್ಲ ಮುಗೀತು, ವಿಡಿಯೋ ಎಲ್ಲ. ಪ್ರಸಾದ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪಾಯಸ, ಕಜ್ಜಾಯ ಮತ್ತು ಹೆಸರುಬೇಳೆ, ಕಳ್ಳವಳ್ಳಿ, ಬೂಂದಿ ಎಲ್ಲ ಸೂಪರಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಂ ಸರ್, ಭಾಳ ಬೊಂಬಾಟಾಗಿದೆ ಪ್ರಸಾದ, ಸೂಪರಾಗಿದೆ. ಏನು ಎಷ್ಟು ಲೇಟಾಗಿ ಬಂದಿದ್ದೀಯಾ? ಹಾಂ, ಇಲ್ಲ ಜನ ಅಂತ ನೀವೇ ಗಟ್ಟಿ ಅಂತಾರೆ. ಹಾಂ, ಹೌದೌದು. ಸ್ನೇಹಿತರೆ ನೋಡಿ, ದೇವಸ್ಥಾನ ಇದು ಗದ್ದ ಬೈಲು. ನೋಡಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ, ಗದ್ದ ಬೈಲು ಒಳಗಡೆ ಇರೋದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಸ್ನೇಹಿತರೆ. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಹೆಬ್ಬಾಡಿ ಗ್ರಾಮದಿಂದ ಒಂದು 4-5 ಕಿಲೋಮೀಟ್ರು. ನೋಡಿ ಗದ್ದೆ ಮಧ್ಯ ಸೆಂಟ್ರಲ್ಲಿರೋದು ದೇವಸ್ಥಾನ ಇದು. ನೋಡಿ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿದೆ. ಪುಟ್ಟ ದೇವಸ್ಥಾನ ಆದರೂ ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಡಿಯೋ ಮಾಡಿ ಈಗ ಮನೆಗೆ ಹೊರಟಿದೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದು ಸ್ಕ್ರೀನು. ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಕಾವಲಿ ಏರಿ ಧೂಳು ಸ್ನೇಹಿತರೆ. ಇದು ನೋಡಿ ಧೂಳು ರೋಡ್. ಇದು ಕಾವಲಿ ಏರಿ ಮೇಲೆ ಹೋಗ್ಬೇಕು. ಹಿಂಗೆ ಹೋಗ್ಬಿಟ್ಟು ಈ ಥರ ಹೋಗ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ಕಟ್ಟಾಗಬೇಕು ಸ್ನೇಹಿತರೆ. ಕಾವಲಿ ಏರಿ ಮೇಲೆ ಬರಬೇಕು. ನೋಡಿ ಸ್ನೇಹಿತರೆ, ಗದ್ದ ಬೈಲು ಭಾಳ ಚೆನ್ನಾಗಿದೆ. ಧೂಳು ರೋಡು ಸ್ನೇಹಿತರೆ, ಸಕ್ಕ ಧೂಳು ಬರುತ್ತೆ. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.